ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್. ಸೊ ಒಂದೊಂದು ದಿನ ಒಂದೊಂದು ಶಾರ್ಟ್ಸ್ ಕ್ಲಿಪ್ನ ಆ್ಯಡ್ ಮಾಡಿ ಇಡೀ ಒಂದು ನನ್ನ ವೀಕಿಂದ ಏನು ರೂಟೀನ್ ಐತಲ್ಲ ಅದನ್ನು ಶೇರ್ ಮಾಡ್ಕೊಂಡಿನಿ. ಸೊ ಫ್ರಮ್ ಸಂಡೇ ಅಂತ ಹೇಳ್ಬೋದು, ಯಾಕಂದರೆ ಸಂಡೇ ನಾನು ಎಲ್ಲ ಯೂನಿಫಾರ್ಮ್ ಮಕ್ಕಳದೆಲ್ಲ ವಾಶ್ ಮಾಡಿ ಆನಂತರ ನೈಟ್ ಅದನ್ನು ಐರನ್ ಮಾಡಿ ಇಟ್ಬಿಡ್ತೀನಿ. ಸೊ ದ್ಯಾಟ್ ಬೆಳಗ್ಗೆ ಎದ್ದ ತಕ್ಷಣ ಹರಿಬರಿ ಒಳಗೆ ಅವರಿಗೆ ಪಟ ಅಂತ ಹೇಳಿ ರೆಡಿ ಮಾಡೋಕ್ಕೆ ಟೈಮ್ ಸಿಗ್ತೈತಿ. ಸೊ ದ್ಯಾಟ್ ಹಂಗಾಗಿ ಆ್ಯಂಡ್ ಹಾಗೆ ಅವ್ರ ಜೊತೆಗೆ ಅವ್ರದ್ದು ಇಸ್ತ್ರಿ ಮಾಡೋದ್ರ ಜೊತೆಗೇ ನನ್ನ ಮನೆಯವ್ರದ್ದು ಮಾಡಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಮಗನಿಗೆ ಈ ಸತಿ ಅವನು ಫಸ್ಟ್ ಟೈಮು ಪೆನ್ಸಿಲ್ ಹಿಡಿದು ತಂತಾನೆ ಸ್ವಂತಾಗಿ ಹೋಮ್ವರ್ಕ್ ಬರೆಯಕತ್ತಿದ್ದ ಟ್ರೇಸಿಂಗ್. ಸೊ ಭಾಳ ಖುಷಿ ಆಗ್ತದೆ. ಅವನಿಗೂ ಫುಲ್ ಎಕ್ಸೈಟ್ಮೆಂಟ್ ಒಳಗಿದ್ದ ಬರೆಯೋದು ಹೊಸದು. ಅಂದರೆ ಇಷ್ಟು ದಿನ ನಾನೇ ಕೈ ಹಿಡಿಸಿ ಬರೆಸ್ತಿದ್ದೆ, ಬಟ್ ಈ ಸತಿ ಅವನೇ ಬರ್ತಾನೆ. ಆ್ಯಂಡ್ ಅದ್ರ ಜೊತೆಗೇ ನಾನು ಮಕ್ಕಳಿಗೆಲ್ಲ ಟ್ಯೂಷನ್ ತೊಗೊಳತ್ತೀನಿ. ಸೊ ಸಾಯಂಕಾಲ 5 ಗಂಟೆ ಆದರೆ ಸಾಕು, ಮಕ್ಕಳು ಬರ್ತಾರೆ ಟ್ಯೂಷನಿಗೆ ನನ್ನ ಹತ್ರ. ಆ್ಯಂಡ್ ನಾನೇನು ಸ್ಕೂಲಿಗೆ ಹೋಗ್ತೀನಲ್ಲ ಅದೇ ಸ್ಕೂಲಿನ ಸ್ಟೂಡೆಂಟ್ಸನ್ನು ನನ್ನ ಹತ್ರ ಟ್ಯೂಷನಿಗೆ ಬರ್ತಾರೆ. ಸೊ ಇದು ನನ್ನ 5 to 7 2 hours ಫುಲ್ ಬ್ಯುಸಿ ಆಗ್ಬಿಟ್ಟಿರ್ತೀನಿ, ಯಾಕಂದ್ರೆ ಟ್ಯೂಷನ್ ತೊಗೊಂಡಿರ್ತೀನಿ ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ಎಲ್ರಿಗೂ ಫುಲ್ ಖುಷಿ, ನಾನು ಟ್ಯೂಷನ್ ತೊಗೊಳೋದು ಇಷ್ಟ ಆಗ್ತೈತೆ ಅವರಿಗೆ ಹಾಗಾಗಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಕ್ಕಳನ್ನೆಲ್ಲ ಅಂದರೆ ನಮ್ಮ ಏರಿಯಾ ಒಳಗಿರುವಂಥ ಮಕ್ಕಳನ್ನ ನಾನು ಕರ್ಕೊಂಡು ಸ್ಕೂಲಿಗೆ ಹೋಗ್ತೀನಿ. ಆ್ಯಂಡ್ ಅದು ನೆಕ್ಸ್ಟ್ ಡೇ ಆ್ಯಂಡ್ ವೆರಿ ನೆಕ್ಸ್ಟ್ ಇಲ್ಲಿ ಏರಿಯಾ ಒಳಗೆಲ್ಲ ಆಜು ಬಾಜು ಮನೆಯವರೆಲ್ಲ ಸೇರಿ ಒಂದು ಕಿಟಿ ಪಾರ್ಟಿನ ಅಂದ್ರೆ ಬಿಸಿನ ನಾವು ಹಾಕ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ. ಬಿಸಿನ ಹಾಕಿದ್ವಿ. ಫಸ್ಟ್ ಡೇನ ನಮ್ಮ ಸ್ಕೂಲ್ ಒಳಗೆ ಟೀಚರ್ ಅದಾರ ಅವರಿಗೆ ಬಂತು. ಆ್ಯಂಡ್ ಇದು ಸ್ಯಾಟರ್ಡೆ ವ್ಲಾಗ್. ಸೊ ಆ್ಯಕ್ಟಿವಿಟಿ ಮಾಡಿಸಿದ್ವಿ. ಇದಿಷ್ಟು ನನ್ನ 1 ವೀಕಿಂದ ರೊಟೀನ್. ಸೇಮ್ ಆಲ್ಮೋಸ್ಟ್ ಎಲ್ಲ ರೊಟೀನ್ ಸೇಮ್ನ ಇರುತ್ತೆ, ಬಟ್ ಒಂದೇನು ಎಕ್ಸ್ಟ್ರಾ ಏನು ಮೂಮೆಂಟ್ಸ್ ಇರ್ತಾವಲ್ಲ ಮನೆಯೊಳಗಿಂದ, ಸೊ ಅದು ಒಂದಿಷ್ಟು ಕೆಲವೊಂದು ದಿನ ಬೇರೆ, ಒಂದಿನ ಒಂಥರ ಇರ್ಬೋದು. ಬಟ್ ಸ್ಕೂಲ್ ಟ್ಯೂಷನ್ ಇದು ಆಲ್ಮೋಸ್ಟ್ ಎಲ್ಲ ನಂದು ಸೇಮ್ ಆಗಿರುತ್ತೆ. ಸೊ ಇದಿಷ್ಟಾಗಿತ್ತು ನನ್ನ 1 ವೀಕಿನ ಒಂದು ಫುಲ್ ರೊಟೀನ್. ಸೊ ಹೆಂಗೆ ಅನ್ನಿಸ್ತು ಹೇಳ್ರಿ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನನ್ನ ಬೇರೆ ಹಾಬೀಸ್ ಎಲ್ಲ ಅದಾವ, ಬಟ್ ಅವಕ್ಕೆಲ್ಲ ವೀಡಿಯೋಸ್ ಮಾಡೋಕೆ ನಂಗೆ ಆಗಂಗಿಲ್ಲ, ಹಾಗಾಗಿ ಅವನ್ನೆಲ್ಲ ಮಾಡೋಂಗಿಲ್ಲ. ಬಟ್ ಆಲ್ಮೋಸ್ಟ್ ನನ್ನ ಲೈಫ್ ಅಂತೂ ಇದೇ ಥರ ಸೇಮ್ ಆಗ್ಬಿಟ್ಟೈತಿ. 24/7 ಆಲ್ಮೋಸ್ಟ್ ಹಿಂಗೆ ಇರುತ್ತೆ.